ನಮಸ್ಕಾರ ಫ್ರೆಂಡ್ಸ್. ತುಂಬಾ ಜನ ಹೊಸದಾಗಿ ಮ್ಯೂಚುವಲ್ ಫಂಡ್ ಗಳಲ್ಲಿ SIP ಅನ್ನ ಸ್ಟಾರ್ಟ್ ಮಾಡಿದ್ರೆ, ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಅವರಿಗೆಲ್ಲ ಕಂಗ್ರಾಚುಲೇಷನ್ಸ್, ಬಿಕಾಸ್ ಯು ಹ್ಯಾವ್ ರೀಚ್ ಯುವರ್ ಫಸ್ಟ್ ಸ್ಟೆಪ್ ಫಾರ್ ಯುವರ್ ಸಕ್ಸಸ್. ಅವರಿಗೆ ಕೆಲವೊಂದು ಸಜೆಷನ್ ನಾನು ಇಲ್ಲಿ ಕೊಡ್ಬೇಕಂತ ಈ ವಿಡಿಯೋನ ಮಾಡ್ತಿದ್ದೇನೆ. ಇದು ಸಜೆಷನ್ ಇನ್ ದ ಸೆನ್ಸ್ ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ನಾನು ಶೇರ್ ಮಾಡ್ತೇನೆ. ನಿಮ್ಗೆ ಇಷ್ಟ ಆದ್ರೆ ನೀವು ಆ ವಿಡಿಯೋನ ನೋಡಿ ನಿಮ್ಮ ಆ ಮೆಥಡ್ಸ್ ಗಳನ್ನ ಫಾಲೋ ಮಾಡಬಹುದು. ನಾನು ಈ ವಿಡಿಯೋದಲ್ಲಿ ಎಕ್ಸಾಕ್ಟ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ನೀವು ಒಂದ್ಸಲ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಫ್ರೆಂಡ್ ಸರ್ಕಲ್ ಸ್ವಲ್ಪ ಸ್ಮಾರ್ಟ್ ಪೀಪಲ್ ಇರ್ತಾರೆ. ಅವ್ರು ಏನ್ ಹೇಳ್ತಾರೆ, ನೀನ್ ಮ್ಯೂಚುವಲ್ ಫಂಡ್ ಅಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀಯ, ನಿನ್ ದುಡ್ಡು ಅದು, ನೀನ್ ಕಷ್ಟಪಟ್ಟು ದುಡ್ಡು, ನೀನು ಡೈರೆಕ್ಟ್ ಅಲ್ಲಿ ಸ್ಟಾಕ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತಾನೆ. ಯಾಕಂದ್ರೆ ಸ್ಟಾಕ್ಸ್ ರಿಟರ್ನ್ಸ್ ತುಂಬಾ ಜಾಸ್ತಿ ಇರುತ್ತೆ ಕಂಪೇರ್ಡ್ ವಿತ್ ಮ್ಯೂಚುವಲ್ ಫಂಡ್. ಎಸ್, ಐ ಡೆಫಿನೆಟ್ಲಿ ಅಗ್ರಿ, ಸ್ಟಾಕ್ಸ್ ರಿಟರ್ನ್ಸ್ ತುಂಬಾನೇ ಜಾಸ್ತಿ ಇರುತ್ತೆ ಕಂಪೇರ್ಡ್ ವಿತ್ ಮ್ಯೂಚುವಲ್ ಫಂಡ್. ಬಟ್ ನಾನಿಲ್ಲಿ ಅವ್ರಿಗೆಲ್ಲ ಒಂದು ಆನ್ಸರ್ಸ್ ಅನ್ನ ಕೊಡೋಕೆ ಈ ವಿಡಿಯೋನ ಮಾಡ್ತಿದ್ದೇನೆ. ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಮ್ಯೂಚುವಲ್ ಫಂಡ್ ಗಳ ಹೌಸಸ್ ಗಳಲ್ಲಿ ಯಾರು ಇರ್ತಾರಲ್ಲ ಫಂಡ್ ಮ್ಯಾನೇಜರ್, ಅವರು ನಮ್ ತರ ಕಾಮನ್ ಪೀಪಲ್ ಅಲ್ಲ. ದೇ ಆರ್ ವೆರಿ ಮಚ್ ಕ್ವಾಲಿಫೈಡ್ ಅಂಡ್ ದೇ ಹ್ಯಾವ್ ಸ್ಪೆಷಲ್ ಸ್ಕಿಲ್ಸ್. ದೇ ಹ್ಯಾವ್ ಹೈ ಎಕ್ಸ್ಪೀರಿಯನ್ಸ್ ಇನ್ ಅಂಡರ್ ಪಿಕಿಂಗ್ ಅಪ್ ದ ಬೆಟರ್ ಸ್ಟಾಕ್ಸ್. ಸ್ಟಾಕ್ ಪಿಕಿಂಗ್ ನಾವ್ ಅನ್ಕೊಂಡಷ್ಟು ಈಸಿ ಟಾಸ್ಕ್ ಅಲ್ಲ. ನೀವು ಒಂದ್ಸಲ ನಿಮ್ದು ರಿಸರ್ಚ್ ಅಂಡ್ ಅನಾಲಿಸಿಸ್ ಮಾಡಿ ನೀವು ಒಂದು ಕರೆಕ್ಟ್ ಸ್ಟಾಕ್ ಅನ್ನ ಪಿಕ್ ಮಾಡಿ ನೋಡಿ, ಅವಾಗ ಅನ್ಸುತ್ತೆ ಇಟ್ಸ್ ಎ ವೆರಿ ಹಾರ್ಡ್ ಜಾಬ್. ಸೊ ಮತ್ತೆ ಸ್ಟಾಕ್ ಪಿಕ್ ಅನ್ನ ನೀವು ಮಾಡ್ತೀರಾ, ಬಟ್ ಸ್ಟಾಕ್ಸ್ ನಲ್ಲಿ ನೀವು ರಿಟರ್ನ್ಸ್ ಅನ್ನ ತಗೋಬೇಕಾದ್ರೆ ಅದಕ್ಕೆ ಒಂದು ಎಕ್ಸಾಕ್ಟ್ ಎಂಟ್ರಿ ಪಾಯಿಂಟ್ ಮತ್ತು ಎಕ್ಸಾಕ್ಟ್ ಎಕ್ಸಿಟ್ ಪಾಯಿಂಟ್ ಅನ್ನ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಅದನ್ನ ಡಿಸೈಡ್ ಮಾಡಿದ್ರೆ ಅಷ್ಟೇ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ತಗೋಬಹುದು. ನಾನು ನಿಮ್ಗೆ ಸ್ವಲ್ಪ ಡೇಟಾನ ಇಲ್ಲಿ ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ರಿಲಯನ್ಸ್ ಇಸ್ ಅನ್ ಬಿಗ್ಗೆಸ್ಟ್ ಕಂಪನಿ ಇನ್ ಇಂಡಿಯಾ, ಎಲ್ಲರಿಗೂ ಗೊತ್ತೇ ಇದೆ. ಅದು 2008 ಟು ಅಪ್ ಟು 2017 ಯಾವುದೇ ರೀತಿಯ ಒಳ್ಳೆ ರಿಟರ್ನ್ಸ್ ಅನ್ನ ತಂದ್ಕೊಡ್ತಾರೆ. ನೀವು ಅದರ ಗ್ರಾಫ್ ಅನ್ನು ಚೆಕ್ ಮಾಡಬಹುದು. ಈಗ ರಿಲಯನ್ಸ್, ಓಕೆ, ನಾಟ್ ಓನ್ಲಿ ರಿಲಯನ್ಸ್, ಇವನ್ ಟಾಟಾ ಮೋಟರ್ಸ್ ಈಗ ಚೆನ್ನಾಗಿ ಡೆವಲಪ್ ಆಗ್ತದೆ, ಒಳ್ಳೆ ರಿಟರ್ನ್ಸ್ ಅನ್ನ ತಂದ್ಕೊಡ್ತದೆ. ಬಟ್ ನೀವು ಹಿಸ್ಟ್ರಿಯನ್ನ ಚೆಕ್ ಮಾಡಿದಾಗ ಅದು ಕೆಲವೊಂದು ಇಯರ್ಸ್ ಗಳಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ತಂದ್ಕೊಟ್ಟಿಲ್ಲ ಇನ್ ದ ಸೆನ್ಸ್ ಅದು ಜಾಸ್ತಿ ಸ್ಟಾಕ್ ಪ್ರೈಸ್ ಗ್ರೋ ಆಗಿಲ್ಲ. ಯಾಕೆ ಅಂತಂದ್ರೆ, ಸ್ಟಾಕ್ ಪ್ರೈಸ್ ಗ್ರೋ ಆಗ್ಬೇಕಂದ್ರೆ ಓಕೆ, ಹೊಸ ಆರ್ಡರ್ಸ್ ಬರಬೇಕು, ಚೇಂಜಸ್ ಆಗ್ಬೇಕು, ಏನಾದ್ರೂ ಅವ್ರದ್ದು ಕಂಪನಿ ವ್ಯಾಲ್ಯೂಯೇಷನ್ ಇನ್ಕ್ರೀಸ್ ಆಗ್ಬೇಕು, ಸೇಲ್ಸ್ ಆಗ್ಬೇಕು, ಇದು ಎಲ್ಲ ಆದ್ಮೇಲೆ ಸ್ಟಾಕ್ಸ್ ಪ್ರೈಸ್ ಸರ್. ಸೊ ನೀವೇನಾದ್ರೂ ತುಂಬಾ ಜನ ಅಂತಾರೆ, ಕೆಲವೊಂದು ಶಾರ್ಟ್ಸ್ ಗಳಲ್ಲಿ ಮೆಜಾರಿಟಿ ಜನ ಹೇಳ್ತಾರೆ, ನೀವು ITC ಸ್ಟಾಕ್ ಅನ್ನ 1970 ಜಸ್ಟ್ 3000 rupees ಪರ್ಚೇಸ್ ಮಾಡಿ ತಗೊಂಡಿದ್ರೆ ಇವಾಗ ಅದು 5 crore ಆಗಿರ್ತಿತ್ತು. ಈ ತರ ಬೇರೆ ಬೇರೆ ಸ್ಟೋರೀಸ್ ಇದೆ. ದೇ ಆರ್ ಕರೆಕ್ಟ್, ಐ ಆಮ್ ನಾಟ್ ಟೆಲಿಂಗ್ ದೇ ಆರ್ ರಾಂಗ್. ಬಟ್ ಆ ದುಡ್ಡು ನಮಗೆ ಯಾವಾಗ ಬೇಕು? ಯಾಕಂದ್ರೆ 1970 3000 ಅಂದ್ರೆ ತುಂಬಾ ಜಾಸ್ತಿ ಆಯ್ತು. ಓಕೆ, ಸೊ ಈ ರೀತಿ ನೀವು ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ, ನೀವು ಆ ಮ್ಯೂಚುವಲ್ ಫಂಡ್ ಗಳನ್ನ ಅಲ್ಲಿ ನೀವು ನಿಮ್ಮ SIP ಕಂಟಿನ್ಯೂ ಮಾಡಿ. ಯಾರೋ ಹೇಳಿದ್ರು ಅಂತ ಹೇಳಿ ನೀವು ನಿಮ್ಮ SIP ಗಳನ್ನ ಸ್ಕಿಪ್ ಮಾಡೋದಾಗ್ಲಿ, ಅದನ್ನ ಸ್ಟಾಪ್ ಮಾಡೋದಾಗ್ಲಿ, ಈ ರೀತಿ ತಪ್ಪುಗಳನ್ನ ಮಾಡಬೇಡಿ. ಅಂಡ್ ನಾನು ಇನ್ನೊಂದು ವಿಷಯ ಇಲ್ಲಿ ಸ್ಟಾಕ್ಸ್ ವರ್ಸಸ್ ಮ್ಯೂಚುವಲ್ ಫಂಡ್ ಬಂದ್ಮೇಲೆ ನಾನು ಶೇರ್ ಮಾಡಕ್ಕೆ ಏನ್ ಇಷ್ಟಪಡ್ತೀನಿ ಅಂತಂದ್ರೆ, ಯಾವ್ದಾದ್ರು ಒಂದು ಕಂಪನಿಯ ಶೇರ್ ಪ್ರೈಸ್ ಅಥವಾ ಸ್ಟಾಕ್ ಪ್ರೈಸ್ ಏರಿಕೆ ಆಗ್ಬೇಕು ಅಂತಂದ್ರೆ ಅದಕ್ಕೆ ಏನಾದ್ರೂ ಆರ್ಡರ್ ಸಿಗ್ಬೇಕು, ಅವ್ರ ಸೇಲ್ಸ್ ಇಂಪ್ರೂವ್ ಆಗ್ಬೇಕು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗ್ಬೇಕು. ನೀವು ಒಂದ್ಸಲ ಯೋಚನೆ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ವಿ ವಿಲ್ ಟೇಕ್ ರಿಲಯನ್ಸ್ ಇಸ್ ವೆರಿ ಗುಡ್ ಕಂಪನಿ ಅಂಡ್ ದಿಸ್ ಕಂಪನಿ ಹ್ಯಾಸ್ ಗಿವ್ ವೆರಿ ಗುಡ್ ರಿಟರ್ನ್ ಫಾರ್ their investors. Past 2 years returns ಅನ್ನ ಚೆಕ್ ಮಾಡಿ. HDFC Bank, it's a top Indian commercial bank which is in the private and public sector. ಅದರ ಸ್ಟಾಕ್ ಪ್ರೈಸ್ 2 ವರ್ಷದಿಂದ ಅದರ ರಿಟರ್ನ್ಸ್ ಅನ್ನ ಚೆಕ್ ಮಾಡಿ. ಆ ತರ ಇರೋದಿಲ್ಲ ಫ್ರೆಂಡ್ಸ್. ಯಾಕೆ ಅಂತಂದ್ರೆ ಸ್ಟಾಕ್ ಕೆಲವೊಂದು ಟೈಮ್ ನಲ್ಲಿ ಮೂವ್ ಆಗುತ್ತೆ, ಕೆಲವೊಂದು ಟೈಮ್ ಅಲ್ಲಿ ಮೂವ್ ಆಗಲ್ಲ. ಯಾಕಂತಂದ್ರೆ ಇಟ್ಸ್ ಲೈಕ್ ಇಫ್ ಯು, ನಾನ್ ನಿಮ್ಗೆ ಹೇಳ್ಬೇಕು ಅಂದ್ರೆ, ಈಗ HDFC ಅವರು ಅಕೌಂಟ್ ಓಪನಿಂಗ್ಸ್ ಅನ್ನ ಎಷ್ಟು ಜನ ಮಾಡಿಸ್ತಾರೆ, ಎಷ್ಟು ಜನ ಆಗುತ್ತೆ ಅಷ್ಟು ಜನ ಎಲ್ಲ ಮಾಡಿಸ್ಬಿಟ್ರು ತಾನೆ ಆಲ್ರೆಡಿ. ಸೊ ಇನ್ನು ಅವ್ರು ಜಾಸ್ತಿ ತಮ್ಮ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕ್ಯಾಪ್ಚರ್ ಮಾಡಬೇಕು, ಸೇಲ್ಸ್ ಅನ್ನ ಮಾಡ್ಬೇಕು ಅಂದ್ರೆ ಅವ್ರಿಗೆ ಆಗಲ್ಲ. ಬೇರೆ ಬೇರೆ ಅಪರ್ಚುನಿಟಿ ಬರಬೇಕು. ಈ ತರ ಲೋನ್ಸ್ ಕೊಡೋದಾಗ್ಲಿ, ಈ ತರ ಇದನ್ನೆಲ್ಲ ದಿಸ್ ಆಲ್ ಆರ್ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್. ಯಾಕಂದ್ರೆ ಒಂದು ಬಿಸ್ನೆಸ್ ಅನ್ನ ರನ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಇವತ್ತು ಮಾಡ್ತೇನೆ ನಾಳೆ ನನ್ಗೆ ರಿಟರ್ನ್ಸ್ ರಿಸಲ್ಟ್ ಬರುತ್ತೆ ಅಂತ ಆತರ ಇಲ್ಲ. ಅದಕ್ಕೆ ಟೈಮ್ ಬರುತ್ತೆ. ಈಗ ನಾನು ರಿಲಯನ್ಸ್ ಬಗ್ಗೆ ಮಾತಾಡ್ತೀನಿ. ರಿಲಯನ್ಸ್ ಜಿಯೋ ಲಾಂಚ್ ಮಾಡ್ತು, ಅದಾದ್ಮೇಲೆ ಎಷ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಎಲ್ಲರಿಗೂ ಒಳ್ಳೆ ರಿಟರ್ನ್ಸ್ ಬಂದಿದೆ. ಡೆಫಿನೆಟ್ಲಿ ಇಟ್ ಹ್ಯಾಸ್ ಗಿವನ್ ದ ಗುಡ್ ರಿಟರ್ನ್. ಬಟ್ ಪಾಸ್ಟ್ 2 years there is literally zero returns from the Reliance industry. ಯಾಕೆ ಅಂತಂದ್ರೆ ಅವ್ರದ್ದೇನು ಪಾಪ್ಯುಲರ್ ಆಗ್ಬೇಕಾಗಿತ್ತು, ಅವ್ರ ಮಾರ್ಕೆಟ್ ಎಷ್ಟು ಎಕ್ಸ್ಪೆನ್ಷನ್ ಆಗ್ಬೇಕಾಗಿತ್ತು, ಇದು ಆಲ್ರೆಡಿ ಆಗಿದೆ. ಇನ್ ಜಾಸ್ತಿ ಏನಾಗುತ್ತೆ, ಒಂದ್ಸಲ ನಾನು ಜಿಯೋ ಸಿಮ್ ತಗೊಳಾದ್ಮೇಲೆ ಮತ್ತೊಂದ್ಸಲ ಇನ್ನೊಂದು ಸೇಮ್ ಜಿಯೋ ಸಿಮ್ ಅನ್ನ ಯಾಕೆ ತಗೋತೀನಿ? ಸೇಮ್ ಎಷ್ಟು ಕಾಲ್ಸ್ ಮಾಡ್ಬೇಕು ನಾನು ಅಷ್ಟೇ ಮಾಡ್ತೀನಿ, ಎಷ್ಟು ರಿಚಾರ್ಜ್ ಮಾಡ್ಬೇಕು ಅಷ್ಟೇ ಮಾಡ್ತೀನಿ ಅಲ್ಲ, ನಾನು ಜಾಸ್ತಿ ಯಾಕೆ ಮಾಡ್ತೀನಿ? ಬಿಕಾಸ್ ಅದೊಂದು ಬಫರ್ ಇತ್ತು. ಆ ಬಫರ್ ಅನ್ನ ಅವರು ಆಲ್ರೆಡಿ ರೀಚ್ ಮಾಡಿದ್ದಾರೆ. ಬಟ್ ಇನ್ಮೇಲೆ ರಿಲಯನ್ಸ್ ತನ್ನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಮಾಡಬೇಕು, ಹೊಸ ದುಡ್ಡು ಬಿಸ್ನೆಸ್ ಅನ್ನ ಮಾಡ್ಬೇಕಂದ್ರೆ ಅವರು ಹೊಸ ಬಿಸ್ನೆಸ್ ಇದರಲ್ಲಿ ಎಂಟರ್ ಆಗ್ಬೇಕು. ಆ ಬಿಸ್ನೆಸ್ ನೆಲ್ಲ ಎಂಟರ್ ಆಗಿ ಒಂದ್ಸಲ ನೀವು ಸೆಟಪ್ ಮಾಡಿ ಆಮೇಲೆ ಪ್ರಾಫಿಟ್ ಜನರೇಟ್ ಮಾಡಕ್ಕೆ ಟೈಮ್ ಆಗುತ್ತೆ. ಯಾಕಂದ್ರೆ 1 year 2 year ಪ್ರೋಸೆಸ್. ಇಟ್ ವಿಲ್ ಟೇಕ್ ಸಮ್ 3-4 years. ದುಡ್ಡು ಇದ್ರೂ ಬಿಸ್ನೆಸ್ ಮಾಡೋದು ಅಷ್ಟೊಂದು ಈಸಿ ಇಲ್ಲ. ಬಿಕಾಸ್ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡಿ ದುಡ್ಡು ಗಳಿಸೋದು ಇಟ್ಸ್ ನಾಟ್ ಎ ಸಿಂಪಲ್ ಟಾಸ್ಕ್. ಸೊ ಇಲ್ಲಿ ಮ್ಯೂಚುವಲ್ ಫಂಡ್ ಗಳಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡೋ ಫಂಡ್ ಮ್ಯಾನೇಜರ್ಸ್ ಇರ್ತಾರಲ್ಲ, ದೇ ಆರ್ ವೆರಿ ಸ್ಮಾರ್ಟ್ ಪೀಪಲ್. ಅವ್ರು ಸುಮ್ನೆ ಯಾರನ್ನು ಹೈರ್ ಮಾಡಲ್ಲ ಫಂಡ್ ಹೌಸ್. ದೇ ಹ್ಯಾವ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ಪಿಕಿಂಗ್ ಅಪ್ ದ ಸ್ಟಾಕ್ಸ್. ಮತ್ತೆ ನಾವು ಸ್ಟಾಕ್ಸ್ ಅನ್ನ ಪಿಕ್ ಮಾಡಿ ರೈಟ್ ಟೈಮ್
ಟೈಮ್ ಅಲ್ಲಿ ಪಿಕ್ ಮಾಡಿ ರೈಟ್ ಟೈಮ್ ಅಲ್ಲಿ ಎಕ್ಸಿಟ್ ಮಾಡಿದ್ರೆ ಅಷ್ಟೇ ನಮಗೆ ಪ್ರಾಫಿಟ್ ಇರುತ್ತೆ. ನಾವು ಇನ್ನು ಇದ್ರ ಮೇಲೆ ಬೆಳೆಯುತ್ತಾ ಹೋಗುತ್ತೆ ಅಂತ ಆ ತರ ಕೂತ್ಕೊಂಡ್ರೆ ಸ್ಟಾಕ್ ಪ್ರೈಸ್ ಇನ್ಕ್ರೀಸ್ ಆಗಲ್ಲ. ಅದು ಡೆಫಿನೆಟ್ಲಿ ಓವರ್ ದ ಲಾಂಗ್ ಟರ್ಮ್ ಇನ್ಕ್ರೀಸ್ ಆಗೇ ಆಗುತ್ತೆ, ನಾನು ಇನ್ಕ್ರೀಸ್ ಆಗ್ತಾ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನೀವು ಡೇಟಾನ ಚೆಕ್ ಮಾಡಿದಾಗ ಯಾರು ನಾರ್ಮಲ್ ಇನ್ವೆಸ್ಟರ್ಸ್ ಇದಾರಲ್ಲ ಸ್ಟಾಕ್ ಮಾರ್ಕೆಟ್ ನಲ್ಲಿ, ಯಾರು ಇನ್ವೆಸ್ಟ್, ನಾನಿಲ್ಲಿ ಬಿಗ್ ಬುಲ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ದೇ ಆರ್ ವೆರಿ ಗುಡ್ ಪೀಪಲ್, ದೇ ಹ್ಯಾವ್ ವೆರಿ ಗುಡ್ ಸ್ಕಿಲ್ಸ್ ಟು ಪಿಕಿಂಗ್ ಅಪ್ ದ ರೈಟ್ ಸ್ಟಾಕ್ಸ್ ಅಂಡ್ ಪೋರ್ಟ್ಫೋಲಿಯೋನ ಯಾವ ತರ ಬ್ಯಾಲೆನ್ಸ್ ಮಾಡಿ. ದೇ ಆರ್ ವೆರಿ ಸ್ಮಾರ್ಟ್. ನಾನು ಸಿಂಪಲ್ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಎವರೇಜ್ ಪೀಪಲ್ ಇರ್ತಾರಲ್ಲ ಅವ್ರದೆಲ್ಲ ನೀವು ಚೆಕ್ ಮಾಡಿ. ಓವರ್ ದ ಫ್ಯೂ ಇಯರ್ಸ್ ದೇ ಆರ್ ನಾಟ್ ಏಬಲ್ ಟು ಬೀಟ್ ರಿಟರ್ನ್ಸ್ ಆಫ್ ಮ್ಯೂಚುವಲ್ ಫಂಡ್. ಸೊ ಇದೇ ಡೇಟಾ. ಸೊ ನೀವು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ನಾನು ನಿಮ್ಗೆ ಅನ್ಸುತ್ತೆ ನನಗೆ ಈ ಸಲ ಬಂತು, ನಾನು ಸುಮ್ನೆ ಯಾಕೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಯರ್ಲಿ 13-14% ಬರುತ್ತೆ, ನಾನು ಡೈರೆಕ್ಟ್ ಅಲ್ಲಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಿನಿಮಮ್ 40-50% ಬರುತ್ತೆ. ಈ ತರ ಅನ್ಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟ್ ಗಳನ್ನ ಚೇಂಜ್ ಮಾಡಬೇಡಿ. ಮತ್ತೆ ನೀವು ಇವಾಗ ಸ್ಟಾರ್ಟ್ ಮಾಡಿದಾರೆ ತಾನೆ, ಸೊ ನಿಮ್ಗೆ ಅಮೌಂಟ್ ಕಮ್ಮಿ ಅನಿಸ್ತಿರ್ಬೋದು, ರಿಟರ್ನ್ ಜಾಸ್ತಿ. ಫ್ರೆಂಡ್ಸ್, ನೀವು ಇದನ್ನ ಕಂಟಿನ್ಯೂ ಮಾಡಿ. ಒಂದ್ಸಲ ನೀವು ಆಫ್ಟರ್ 5 years 10 years ನಿಮ್ಮ ಪೋರ್ಟ್ಫೋಲಿಯೋ ಇಟ್ ವಿಲ್ ಬಿ ಟರ್ನ್ಡ್ ಇಂಟು ಸಮ್ ಲ್ಯಾಕ್, ಸಮ್ 25 lakh 30 lakh 40 lakh ಎಲ್ಲ ಆಗುತ್ತಾ ನೋಡಿ. ಆವಾಗ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಇನ್ವೆಸ್ಟ್ ದಟ್ ಅಮೌಂಟ್ ಇನ್ ದ ಸ್ಟಾಕ್, ಬಿಕಾಸ್ ಅಲ್ಲಿ ಏನಾದ್ರೂ ಸ್ವಲ್ಪ ಸ್ಟಾಕ್ ಪ್ರೈಸ್ ಏರಿಳಿತ ಆದ್ರೆ ನಮ್ಗೆ ತುಂಬಾ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕಾಗಿ ಇಫ್ ಯು ಆರ್ ಇನ್ವೆಸ್ಟೆಡ್ ಇನ್ ಮ್ಯೂಚುವಲ್ ಫಂಡ್, ಇಫ್ ಯು ಆರ್ ವೆರಿ ಮಚ್ ಕಾನ್ಫಿಡೆಂಟ್ ಅಬೌಟ್ ದಟ್ ಮ್ಯೂಚುವಲ್ ಫಂಡ್ ಅಂಡ್ ದ ಫಂಡ್ ಇಂಡಸ್ಟ್ರಿ, ಪ್ಲೀಸ್ ಕಂಟಿನ್ಯೂ ಇನ್ವೆಸ್ಟ್ ಓನ್ಲಿ ಆನ್ ದಟ್. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ನಾನು ನನ್ನ ಸ್ಟ್ರಾಟಜಿನ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಬೇರೆ ಬೇರೆ ಸ್ಟಾಕ್ಸ್ ಗಳನ್ನ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ. ಬಟ್ ಇಫ್ ಯು ವಾಂಟ್ ಟು ಲರ್ನ್ ಇನ್ವೆಸ್ಟ್ ಇನ್ ಸ್ಟಾಕ್ಸ್, ಡೆಫಿನೆಟ್ಲಿ ಯು ಕ್ಯಾನ್ ಡೂ. ಅದಕ್ಕೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಗಳನ್ನ ಏನ್ ಮಾಡ್ತಿದ್ರಲ್ಲ SIP ಅದನ್ನೇ ಇಡಿ. ಬಟ್ ನಿಮ್ದೇ ಆದ ನೀವು ರಿಸರ್ಚ್ ಮೇಲೆ ಅನಾಲಿಸಿಸ್ ಮೇಲೆ ಯಾವ್ದಾದ್ರು ಒಂದು ಸ್ಮಾಲ್ ಸ್ಟಾಕ್ ಅಥವಾ ಕಂಪನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ ಅದನ್ನ ಪಿಕ್ ಮಾಡಿ, ಯು ಕ್ಯಾನ್ ಪ್ರಾಕ್ಟೀಸ್. ನೀವು ಅಲ್ಲಿ ಪ್ಲೇ ಮಾಡಬಹುದು. ಬಟ್ ಅದನ್ನೇ ನಾನು ಚೂಸ್ ಮಾಡ್ಕೊಂಡು ನನ್ನ ಪೋರ್ಟ್ಫೋಲಿಯೋನ ನಾನು ಇನ್ಕ್ರೀಸ್ ಮಾಡ್ತೀನಿ ಅಂತ ಈ ಮೈಂಡ್ ಸೆಟ್ ಏನಿದೆಲ್ಲ ಇದನ್ನ ನೀವು ಮಾಡಕ್ ಹೋಗ್ಬೇಡಿ. ಮತ್ತೆ ದ ಬೆಸ್ಟ್ ಥಿಂಗ್ ಇಸ್ ಮ್ಯೂಚುವಲ್ ಫಂಡ್ ಇಸ್ ಎ ಗೋಲ್ ಬೇಸ್ಡ್ ಇನ್ವೆಸ್ಟಿಂಗ್. ಸೊ ನಾನು 10 years ಆದ್ಮೇಲೆ ನಂಗೆ ಈ ಮನೆಯನ್ನ ತಗೋಬೇಕು, 3 years 4 years ಆದ್ಮೇಲೆ ನಾನು ಫಾರಿನ್ ಟೂರ್ಗೆ ಹೋಗ್ಬೇಕು, ಅಥವಾ 7 years ಆದ್ಮೇಲೆ ನನಗೆ ಒಂದು ಹೊಸ ಕಾರ್ ಅನ್ನ ತಗೋ, ಈ ರೀತಿ ಗೋಲ್ ಏನಿರುತ್ತಲ್ಲ ಆ ಗೋಲ್ಗೆ ನಾವು ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಸೊ ಈ ತರ ಇದ್ದಾಗ ಮ್ಯೂಚುವಲ್ ಫಂಡ್ಸ್ ನಮಗೆ ಒಳ್ಳೆ ರಿಟರ್ನ್ಸ್ ಅನ್ನ ತಂದ್ಕೊಡುತ್ತೆ. ಸೊ ನಾನು ಈ ವಿಡಿಯೋನ ಇಷ್ಟೇ ಹೇಳಿ ಕನ್ಕ್ಲೂಷನ್ ಮಾಡಕ್ಕೆ ಇಷ್ಟಪಡ್ತೀನಿ. ನೀವು ಇಫ್ ಯು ಆರ್ ಆಲ್ರೆಡಿ ಇನ್ವೆಸ್ಟೆಡ್ ಅಂಡ್ ಇಫ್ ಯು ಆರ್ ಡೂಯಿಂಗ್ ಯುವರ್ SIP in mutual funds, please do not stop and please do not listen to any of your friends, because mutual fund doing SIP in the coming years you will make lot of money apart from if you are compared with the stock market. So ಇಷ್ಟೇ ಫ್ರೆಂಡ್ಸ್, ನನ್ನ ಉದ್ದೇಶ ಇಷ್ಟೇ ಆಗಿತ್ತು. ಈ ವಿಡಿಯೋದಿಂದ ನಿಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಏನಾದರೂ ಸಿಕ್ಕಿದ್ರೆ ನೀವು ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ಇದೇ ರೀತಿ ಫೈನಾನ್ಸ್ ರಿಲೇಟೆಡ್ ಪರ್ಸನಲ್ ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ see you in the next video. Until then, bye bye, take care.